ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ಇವತ್ತು ಸ್ಪೆಷಲ್ ಡೇ ಕೂಡ, ನಮ್ಮದು ಆ್ಯನಿವರ್ಸರಿ ಇವತ್ತಿಗೆ ನಾವು ಮದುವೆ ಆಗಿ 8 ವರ್ಷ ಆಯಿತು. 8 ವರ್ಷ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಹೋಗಿತ್ತು. ಕಷ್ಟ ಸುಖ ಎಲ್ಲನೂ ನೋಡಿದ್ವಿ, ನೋಡಿಲ್ಲ ಅಂತಲ್ಲ. ಬನ್ನಿ, ಈಗ ಇವತ್ತಿನ ಪ್ಲ್ಯಾನ್ಸ್ ಏನೂ ಇಲ್ಲ. ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗೆ ನಾನು ಫೋಂಡಕ್ಕೆ ಹೋಗ್ತಾಯಿದ್ದೆ, ರೆಡಿಯಾಗಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದ್ರ ಮೇಲೆ ಕೆಲಸ ಇದೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಿಂದ ನಾನು ಬಸ್ಗೆ ಹೋಗ್ತೀನಿ. ಅಲ್ಲಿ ಪ್ರಕಾಶ್ ಬಂದು ನಾನು ಪಿಕ್ ಮಾಡ್ಕೊತಾರೆ. ನಮ್ಮ ಬೇಬಿನೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನಮ್ಮ ಅಕ್ಕ ಇಲ್ಲ, ನಮ್ಮ ಅಕ್ಕನೂ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ಯಾರೂ ಇಲ್ಲ ಮನೆಯಲ್ಲಿ. ಹಾಗಾಗಿ ಅವಳು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬೇಗ ಬರೋಣ. ಬನ್ನಿ ಹೋಗೋಣ. ಈ ಡ್ರೆಸ್ ನನ್ನ ಆ್ಯನಿವರ್ಸರಿ ಗಿಫ್ಟ್. ನಾನು ಪ್ರಕಾಶ್ ಅವ್ರಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಈ ಇದರಲ್ಲೇ ತೋರಿಸ್ತೀನಿ ಮುಂದೆ. ಓಕೆ, ಈಗ ಹೊರಟಿದ್ವಿ. ಬಸ್ 11:30 ಇದೆ. ಈಗ 11 ಗಂಟೆ ಆಗಿದೆ. ಒಂದು ಸ್ವಲ್ಪ ಬೇಗ ಬರುತ್ತೆ, ಅದಕ್ಕೋಸ್ಕರ ಜಲ್ದಿನೇ ಹೋಗಿ ವೆಯ್ಟ್ ಮಾಡಿದ್ರಾತು ಅಂತ ಹೊರಟಿದ್ವಿ. ನೋಡಿ, ಮೀನಾ ಗಾಡಿ ಆವಾಜ್ ಹೇಗೆ ಬರ್ತಾಯಿದೆ. ಓಕೆ, ನಾವು ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಅಲ್ಲಿ ಬಸ್ ಇರಲಿಲ್ಲ. ನಾವು ಹೋದಾಗ 11:40 ಬಸ್ಸು. ಹಾಗಾಗಿ ವೆಯ್ಟ್ ಮಾಡ್ಕೊತ ಕೂತಿದ್ದೆ. ಅಷ್ಟರಲ್ಲೇ ಪ್ರಕಾಶ್ ಅವ್ರು ಫೋನ್ ಮಾಡಿದರು. ಹೀಗಿದೆ ಅಂದೆ. ಅವ್ರು ಬಂದು ಪಿಕ್ ಮಾಡ್ಕೊತೀನಿ, ಅಲ್ಲೇ ಇರು ಅಂತಂದರು. ಅವ್ರು ಬಂದರು ಅಷ್ಟರಲ್ಲೇ. ನಾನು ಹೊಸ್ದಾಗಿ ಫಸ್ಟ್ ಗೋವಾಕ್ಕೆ ಬಂದಾಗ ಮದುವೆ ಆಗಿ ನಂಗೆ ಲ್ಯಾಂಗ್ವೇಜೇ ಬರ್ತಾ ಇರಲಿಲ್ಲ. ನಂಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅವಶ್ಯಕತೆಯೂ ಬಿದ್ದಿರಲಿಲ್ಲ, ನಂಗೆ ಬರ್ತಾನೂ ಇರಲಿಲ್ಲ. ಇಲ್ಲಿ ಹಿಂದಿ, ಮರಾಠಿ, ಆಮೇಲೆ ಕೊಂಕಣಿ ಮಾತಾಡ್ತಾರೆ. ಮೇನ್ ಕೊಂಕಣಿ ಮಾತಾಡ್ತಾರೆ. ನಂಗೆ ಲ್ಯಾಂಗ್ವೇಜ್ ಬರ್ತಾನೆ ಇರಲಿಲ್ಲ. ಆಮೇಲೆ ನಮ್ಮ ಮನೇಲಿ ಎಲ್ಲರೂ ಕನ್ನಡ ಮಾತಾಡೋದ್ರಿಂದ ನನಗೆ ಅದರ ಅವಶ್ಯಕತೆಯೂ ಬೀಳ್ತಿರ್ಲಿಲ್ಲ. ಹೊರಗಡೆ ಹೋದರೆ ಯಾರಾದರೂ ಒಬ್ಬರ ಜೊತೆ ಬೇಕೇ ಬೇಕು. ಒಂದು ಸಣ್ಣ ಪುಟ್ಟ ವಸ್ತು ತೊಗೊಳೋದಿರಲಿ ಅಥವಾ ಹಾಸ್ಪಿಟ್ಲಿಗೆ ಹೋಗಲಿ, ಎಲ್ಲೇ ಹೋದರೂ ಒಬ್ಬರು ನನ್ನ ಹಿಂದೆ ಇರಬೇಕಿತ್ತು. ನಂಗೆ ಲ್ಯಾಂಗ್ವೇಜ್ ಅರ್ಥನೂ ಆಗ್ತಿರ್ಲಿಲ್ಲ, ಮಾತಾಡೋಕ್ಕೂ ಬರ್ತಿಲ್ಲ. ಆದರೆ ನನ್ನ ಮಕ್ಕಳು ನೋಡಿ, ಈ ಏಜಲ್ಲಿ ಅವ್ರಿಗೆಲ್ಲ ಭಾಷೆನೂ ಬರುತ್ತೆ, ಮಾತಾಡ್ತಾರೆ ಕೂಡ. ಕನ್ನಡ, ಹಿಂದಿ, ಕೊಂಕಣಿನೂ ಮಾತಾಡ್ತಾರೆ ಅವರು. ಅವ್ರಿಗೊಂಥರ, ನನಗೆ ಈಗಾದರೂ ಇನ್ನೂ ಅಷ್ಟು ಮಾತಾಡೋಕ್ಕೆ ಬರೋಲ್ಲ. ಅವರು ಕ್ಲಿಯರಾಗಿ ಮಾತಾಡ್ತಾರೆ. ಅದೊಂಥರ ಖುಷಿನ ಅನಿಸುತ್ತಲ್ಲ. ಈಗ ನೋಡಿ, ಹಾಸ್ಪಿಟ್ಲಿಗೆ ಮುಟ್ಟಿದ್ವಿ. ನಮ್ಮ ಮನೆಯವರಿಗೆ ಸ್ವಲ್ಪ ಕೈ ನೋವಾಗಿತ್ತು, ತೋರಿಸ್ಕೊಂಡು ಹೋದ್ರಾಯ್ತು, ಟೈಮ್ ಆಗಿದ್ದಿಲ್ಲ ಅಂತ ಬಂದ್ವಿ. ಇಲ್ಲೇ ತುಂಬ ಲೇಟ್ ಆಗಿಬಿಡ್ತು. ನಾವು ಹೋಗಿದ್ದ ಕೆಲಸನೂ ಆಗಲಿಲ್ಲ. ಇಲ್ಲಿ ಲೇಟ್ ಆಯ್ತಲ್ಲ. ಈ ಹಾಸ್ಪಿಟ್ಲಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ. ಯಾಕಂದರೆ ನಮ್ಮ ಬೇಬಿ ಹುಟ್ಟಿದ್ದಿಲ್ಲೇ, ನಮ್ಮ ಜಯೇಶ್ ಹುಟ್ಟಿದ್ದಿಲ್ಲ. ಆವಾಗ ಮಂತ್ಲಿ ಬರ್ತಿದ್ವಿ ನಾವಿಲ್ಲಿಗೆ. ಇಲ್ಲೊಂದು ಕ್ಯಾಂಟೀನ್ ಇದೆ, ಅಲ್ಲಿ ಊಟ ಮಾಡೋದು ತುಂಬ ಮೆಮೊರೀಸ್ ಇದೆ. ಫೋಂಡಕ್ಕೆ ಹೋಗಿ ಬಂದಮೇಲೆ ಮಲ್ಕೊಂಡಿದ್ದೆ. ಕಣ್ಣೆಲ್ಲ ಸ್ವಲ್ಪ ಬಾತಂಗಾಗಿದೆ. ಮಲ್ಕೊಂಡಿದ್ದೆ, ಎದ್ವಿ. ಆಮೇಲೆ ಇವತ್ತು ಆ್ಯನಿವರ್ಸರಿ ಸರ್ಪ್ರೈಸ್ ಗಿಫ್ಟ್ ತೊಗೊಂಡಿದ್ದೀನಿ. ನೋಡೋಣ. ಅವ್ರೇನು ಅಷ್ಟು ಎಕ್ಸೈಟ್ಮೆಂಟ್ ಆಗಲ್ಲ, ಒಂದು ಸ್ಮೈಲ್ ಬರ್ಬೋದು ಅಷ್ಟೇ. ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅವ್ರಿಗೆ ನಾನು ತೊಗೊಂಡಿರೋದು ಗೊತ್ತೂ ಇಲ್ಲ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಅಥವಾ ಏನು ಎದಕ್ಕೆ ತೊಗೊಂಡು ಅಂತಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಏನಿರ್ಬೋದು ಹೇಳೋಣ, ಏನಾಯ್ತು? ಅದು ನೋಡಲ್ಲ, ಪಪ್ಪ ತೆಗಿಲಿ. ನಾನು ಚೆಕ್ ಮಾಡಿರ್ತೀನಿ. ಮತ್ತೆ ಅದು ಹೆಂಗೆ ಬರುತ್ತೆ ನೋಡೋಕೆ ಬೇಡ, ಚೆಕ್ ಮಾಡಿರ್ತೀರಲ್ಲ. ಚಲೋ ಐತಿ. ಹೌದು, ಜಯೇಶ್ ಒಂದು ಕಿತ್ತಿಲ್ಲ, ನೀನು ತೊಗೊಂಡಿದ್ದಿಲ್ಲ. ನೋಡಿ ಮತ್ತೆ ಡ್ಯಾನ್ಸ್ ಮಾಡಿ. ಸುಮ್ಮನೆ ಇರು, ನೋಡು ಹೆಂಗಿದೆ ಓಪನ್ ಮಾಡಿ. ಸುಮ್ಮನೆ ಇರು ಜಯೇಶ, ಸೈಡಿಗೆ ನಿಂತು. ಚಲೋ ಆಯ್ತಾ? ಇಷ್ಟ ಆಯ್ತಾ? ಅನ್ಕೊಂಡಿದ್ವಿ ನಾನು ತೊಗೊಂಡ್ಬೇಕು ಅಂತ. ಏನು ಫೋನ್ ತೊಗೊಂಡು ಅನ್ಕೊಂಡಿದ್ವಿ.
ನಮ್ಮ ಬೇಬಿಗೆ ಇಯರ್ಫೋನ್ ಕೊಡ್ತೀನಿ, ಖುಷಿ ಆಗ್ಬಿಟ್ಟದ್ ನಿನಗೆಲ್ಲ ಅದು ಪಪ್ಪಾಗ. ಕೇಕ್ ಪುಟ್ಟಿಂಗ್ ಹೇಗೆ ಮಾಡ್ತೀನಿ ತೋರಿಸ್ತೀನಿ. ಇವತ್ತು ಕೇಕ್ ಪುಟ್ಟಿಂಗ್ ಮಾಡ್ತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿಸ್ಕೋಬೇಕು ನಾವು, ಬೆಲ್ಲದ ಕಲರ್ ಬರೋ ಮಟನೂ ಕುದಿಸ್ಕೋಬೇಕು. ಇದೆ ಕೆಂಪಗಾಗಿದೆ ನೋಡಿ, ಈ ಥರ ಸ್ವಲ್ಪ ಡಾರ್ಕ್ ಆಯಿತು. ಲೈಟಾಗಿ ಮಾಡ್ಕೊಳ್ಳಿ ನೀವು. ಇದೊಂದು ಸ್ವಲ್ಪ ಡಾರ್ಕ್ ಆಯ್ತು ನಮ್ಮದು. ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 10 ಅದಾವ. 10 ಸ್ಲೈಸ್ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ಬೇಡ, 2 ತತ್ತಿ ಹಾಕ್ಕೊಳ್ಳೋಣ. ಶುಗರ್ ನೀವು ಸಕ್ಕರೆ ಎಷ್ಟು ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾವು 1 ಕಪ್ ಹಾಕ್ಕೊತಿದ್ದೀನಿ, ನಂಗೆ ಸ್ವೀಟ್ ಸಾಕಷ್ಟು. 1 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ನಾನು ಸಕ್ಕರೆ ತೊಗೊಂಡಿದ್ನಲ್ಲ ಆ ಗ್ಲಾಸಿಲ್ಲೇ. ಇದನ್ನ ಮಿಕ್ಸರ್ ಮಾಡ್ಕೊಳ್ಳೋಣ. ಸಾರಿ ಗೈಸ್, ನಾವು ವಿಡಿಯೋ ಮಾಡೋದು ಮರ್ತೆ. ಈಗ ನಾವು ಅದನ್ನೇನು ಮಾಡ್ಕೊಂಡಿದ್ವಲ್ಲ, ಏನು ಪಾಕ ಇದ್ರ ಒಳಗೆ ಹಾಕ್ಕೊಂಡು ಇದ್ರ ಮೇಲೆ ನಾವು ಮಿಕ್ಸರ್ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಹಾಕ್ಕೊಳೋದು. ಇದನ್ನ ಒಂದು 10-20 ನಿಮಿಷ ಇಟ್ಕೊಳ್ಳೋಣ. ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಡಬ್ರಿಯಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಇಟ್ಕೋಬೋದು. ನನಗೆ ಇದರಲ್ಲಿ ಈಸಿ ಆಗುತ್ತೆ ಅಂತ ಇದರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಬಿರಿಯಾನಿ ಮಾಡೋಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಳ್ಳಾಗಡ್ಡೆ ಫ್ರೈ ಮಾಡ್ಕೊಂಡಿದ್ದೀನಿ ಕೆಂಪಗಾಗಂಗೆ. ಅಲ್ಲ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಅಲ್ಲ ಲಸಣ ಪೇಸ್ಟ್ ಮಾಡೋಕ್ಕೆ ಚಿಕನ್ ಮೊದಲು ತೊಳ್ಕೊಂಡು ಚೆನ್ನಾಗಿ ಉಪ್ಪು, ಅರಿಶಿನ, ಮೆಣಸಿನ್ಕಾಯಿ ಸಣ್ಣಗೆ ರುಬ್ಕೊಂಡು, ಅಲ್ಲ ಲಸಣ ಪೇಸ್ಟ್ ಹಾಕ್ಯಂಡು ಪೇಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು, ಗರಂ ಮಸಾಲ ಹಾಕ್ಯಂಡು, ಕೊತ್ತಂಬರಿ ಹಾಕ್ಯಂಡು ಮಿಕ್ಸ್ ಮಾಡಿ, ನಿಂಬೆಹಣ್ಣು ಮೊಸರನ್ನೆಲ್ಲ ಚಿಕನ್ ಮಸಾಲ ಪೌಡರ್, ಖಾರ, ಉಪ್ಪು, ಅರಿಶಿನ ಇದಿಷ್ಟು ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಬಿರಿಯಾನಿಗೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಚಿಕನ್ನ ಮ್ಯಾರಿನೇಟ್ ಮಾಡಿದ್ನ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈಗ ಇದು ಒಂದು ಕುದ್ದಿದೆ ತಕ್ಕೊತೀನಿ, ಯಾಕಂದರೆ ಮತ್ತೆ ಚಿಕನ್ ರೈಸ್ ಹಾಕಿದ್ಮೇಲೆ ಮತ್ತೆ ಬೆನೆಯುತ್ತಲ್ಲ, ಹಾಗಾಗಿ. ನಮ್ಮ ಬೇಬಿ ಆಯ್ತು ಬಿರಿಯಾನಿ ಸರಿ ಆಯ್ತು ಅಂತ ನಿಂತು ಬಿಟ್ಟಾಳೆ. ಇಲ್ಲಿ ಮಾಡೋಕೆ ಬಿಡೋವಲ್ಲ. ಈಗ ಫಸ್ಟ್ ರೈಸ್ ಹಾಕೋಣ. ಇದು ಚಿಕನ್ ಹಾಕೊಂಡ್ಮೇಲೆ ಮತ್ತೆ ಇದ್ರ ಮೇಲೆ ರೈಸ್ ಹಾಕೋಣ. ಇದೀಗ ಆಗಿದೆ. ಈಗ ನೆಕ್ಸ್ಟ್ ಮತ್ತೆ ರೈಸ್ ಹಾಕೋಣ. ಈಗ ಮ್ಯಾಗ ಇದಕ್ಕೆ ಏನು ಹಾಕೋಣ, ಆನಿಯನ್ ಫ್ರೈ ಮಾಡಿದ್ದು ಹಾಕೋಣ. ಹಾಗೆ ಸ್ವಲ್ಪ ನಿಂಬೆಹಣ್ಣು ರಸ, ಕೊತ್ತಂಬರಿ ಹಾಕೋಣ. ಹಾಕ್ಬಿಡಿಲ್ಲ, ಆನಿಯನ್ ಫ್ರೈ ಮಾಡ್ಕೊಂಡಿದ್ದು ಹಾಕ್ಕೊತಾ ಇದ್ದೀವಿ. ಏನಿರೋ ಹಳದಿ ಕಲರ್ ಹಳದಿ ನೀರು ಅರ್ಶಿನ ನೀರು ಹಾಕ್ಕೊತೀನಿ. ಫುಡ್ ಕಲರ್ ಆ್ಯಡ್ ಮಾಡ್ತಾ ಇಲ್ಲ ನಾನು. ಫುಡ್ ಕಲರ್ ಅಂತಂದ್ರೆ ಅದಕ್ಕೆ ಕೆಮಿಕಲ್ ಇರ್ತೈತೆ ಅಂತ ಫುಡ್ ಕಲರ್ ಹಾಕೋದು. ಅದಕ್ಕೆ ಅರಶಿನ ನೀರು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಈಗ ಕೊತ್ತಂಬರಿ ಹಾಕೋಣ. ನಾನು ಸಿಂಪಲಾಗಿ ಮಾಡಿದ್ದೀನಿ. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ನೋಡಿ ಅದರಲ್ಲಿ ಅಷ್ಟೇ ಮಾಡಿರೋದು. ಮೊದಲೇ ಪ್ಲ್ಯಾನಿಂಗ್ ಏನು ಇದ್ದಿಲ್ಲ ಮಾಡೋದು, ಹಾಗಾಗಿ ಏನು ಎಕ್ಸ್ಟ್ರಾ ಹಾಕಿಲ್ಲ. ಬಿರಿಯಾನಿ ಮಾಡಿದ್ದಾಗೈತೆ ನೋಡ್ರಿ, ಹೆಂಗಾಗಿದೆ ನೋಡಿ. ನಮ್ಮ ಜೇಷನ್ ಮಕ್ಕದಾಗ ಸ್ಮೈಲ್ ಅರಳಾಕತ್ಬಿಟ್ಟೈತೆ. ಅದೇಟಿಗೆ ಅದೇ ಇಕ್ಕಿ ಕೂಡ ನೀರು ತಾಟ ತಾಂಡಿತ್ತಲ್ಲ ಅಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಈಗ ಅದಕ್ಕೆ ನೀರು ಫಸ್ಟ್. ನೋಡಿ ಚಿಕನ್ ಬಿರಿಯಾನಿ ನಾವು ಇದಕ್ಕೇನು ಎಕ್ಸ್ಟ್ರಾ ಹಾಕಿಲ್ಲ, ಮನೆಗೆ ಇದ್ದಿದ್ದ ರೆಸಿಪೀಸ್ ಮಾಡಿದ್ದೀವಿ. ಇಲ್ಲಿ ಬಾ ಜೇಷ. ಹೆಂಗಾಗೈತೆ? ಇಲ್ಲಿ ಸರ್ವ್ ಮಾಡತ್ತಾರ. ಅದು ಇಲ್ಲ
ಎಮ್ಮಿ ಚಿಕನ್ ಬಿರಿಯಾನಿ. ಚಲೋ ಆಗೈತೆ. ಚೆನ್ನಾಗೈತಿ. ನೀವು ಮಾಡ್ಕೊಂಡು ಊಟ ಮಾಡಿರಿ. ನೋಡಿ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೇನು ಜಾಸ್ತಿ ಏನು ಐಟಮ್ಸ್ ಹಾಕಿಲ್ಲ, ಮನೆಯಾಗಿರೋ ಐಟಮ್ಸಲ್ಲೇ ಮಾಡಿದ್ದೀನಿ. ಯಾಕಂದರೆ ನಮ್ಮದು ಮೊದಲೇ ಪ್ಲ್ಯಾನಿಂಗ್ ಇರಲಿಲ್ಲ ಮಾಡೋದು. ನನ್ನ ಮಗ ಮಾಡು ಅಂದಿದ್ದಕ್ಕೆ ಮಾಡಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಜಾಸ್ತಿ ಏನಾದರೂ ಹಾಕಿದರೆ ಮಸಾಲೆ ಜಾಸ್ತಿ ಅನಿಸುತ್ತೆ. ಈಗ ಹಾಗಾಗಿ ಸಿಂಪಲಾಗಿ ಮಾಡಿರೋದು. ಟ್ರೈ ಮಾಡಿ ನೋಡಿ ನೀವು ಕೂಡ. ಕೇಕ್ ಪುಡ್ಡಿಂಗ್ ಆಗಿದೆ ನೋಡಿ. ಕೇಕ್ ಸಿಂಪಲ್ ಆಗಿ ಕೇಕ್ ಡೆಕೋರೇಷನ್ ನೋಡಿ ಗಾಯ್ಸ್, ಏನು ಕೇಕ್ ಪುಡ್ಡಿಂಗ್ನ ಯಾವ ಥರ ರೆಡಿ ಮಾಡಿದ್ವಿ. ಈಗ ಹೊರಗೆ ಕೇಕ್ ತಂದು ತಿನ್ನೋಕಿನ ಈ ಥರ ಸಿಂಪಲಾಗಿ ಮಾಡಿಕೊಂಡು ತಿನ್ನೋದು ಚೆನ್ನಾಗಿ ಅಂತ ನಂಗೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕನ್ ಬಿರಿಯಾನಿ ಮಾಡಿದ್ವಿ, ಪ್ಲೇನಾಗಿ ಟ್ರೈ ಮಾಡಿ ನೋಡಿ. ಹಾಗೆ ಕೇಕ್ ಪುಡ್ಡಿಂಗ್ ಮಾಡಿದ್ವಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ದಿನ ಹೀಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂತ. ಚಲೋ ಆಗೈತಿ ಪುಟ್ಟಿ. ಓಕೆ ಬಾಯ್.